ಯಾವುದೋ ಒಂದು ಕೋಳಿ ಕುಕ್ಕೋದ್ರಿಂದ, ಮೊಲ ಕಚ್ಚೋದ್ರಿಂದ, ಬೆಕ್ಕು ನುಕ್ಕೋದ್ರಿಂದ ಜನ ಸಾಯ್ತಾರೆ ಅಂತಂದ್ರೆ ಎಂಥ ರೀತಿಯಲ್ಲಿ ಭಯ ಆಗ್ಬೋದಲ್ಲ. ಹಾಯ್ ಹಲೋ ನಮಸ್ಕಾರ, ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ನಾವು ಮನೆಗಳಲ್ಲಿ ವಿಚಿತ್ರ ಪ್ರಾಣಿಗಳನ್ನು ಸಾಕೋದನ್ನು ನೋಡಿದ್ದೀವಿ, ಮಾಮೂಲಿ ಪ್ರಾಣಿಗಳನ್ನು ಕೂಡ ಸಾಕೋದನ್ನು ನೋಡಿದ್ದೀವಿ. ಮನೆಗಳಲ್ಲಿ ನಾಯಿ ಸಾಕ್ತೀವಿ, ಬೆಕ್ಕು ಸಾಕ್ತೀವಿ, ದನ ಕರು ಕೋಳಿ ಎಲ್ಲವನ್ನ ಸಾಕ್ತೀವಿ. ನಮ್ಮ ಡಾಕ್ಟರ್ ಬ್ರೋ ಅವರು ಹೋಗಿರೋ ದೇಶಗಳಲ್ಲಿ ಹಾವನ್ನ ಸಾಕೋದನ್ನು ನೋಡಿದ್ದೀವಿ, ಕತ್ತೆ ಕಿರುಬಗಳನ್ನು ಸಾಕೋದನ್ನು ನೋಡಿದ್ದೀವಿ. ಹಿಂಗೆ ವಿಚಿತ್ರ ಪ್ರಾಣಿಗಳನ್ನು ಸಾಕ್ತಾರಪ್ಪ ಬೇರೆ ಬೇರೆ ದೇಶದಲ್ಲಿ. ಹಾಗೆಯೇ ಮೊಲವನ್ನು ಕೂಡ ಸುಮಾರಷ್ಟು ಜನ ಸಾಕ್ತಾರೆ ನೋಡಿ. ಸುಮಾರಷ್ಟು ಜನ ಹಾವು ಹತ್ರ ಕಚ್ಚಿಸ್ಕೊಳ್ತಾರೆ, ಅಂದ್ರೆ ಬೇಕು ಅಂತ ಕಚ್ಚಿಸ್ಕೊಳ್ಳಲ್ಲ, ಕಚ್ಚತ್ತೆ. ಆ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅದರಲ್ಲಿ ಒಂದು 70-80% ಜನ ಬದುಕಿಬಿಡ್ತಾರೆ ಆಸ್ಪತ್ರೆ ಹೋದ ನಂತರದಲ್ಲಿ. ಆದರೆ ಇಲ್ಲೊಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆ ಕೇರಳದಲ್ಲಿ ನಡೆದಿದೆ. ಸುಮಾರು 65 ವಯಸ್ಸಿನ ಒಬ್ಬ ಮಹಿಳೆ, ಆ ಮಹಿಳೆ ಮೊಲವನ್ನ ಮನೆಯಲ್ಲಿ ಸಾಕೊಂಡಿದ್ಲು. ನಾವೆಲ್ಲ ನೋಡಿದೀವಿ. ಅದಕ್ಕೆ ಕ್ಯಾರೆಟ್ ಕೊಡ್ತೀವಿ, ಹುಲ್ಲನ್ನ ಕೊಡ್ತೀವಿ, ಮತ್ತೊಂದು ಮಗದೊಂದು ತಿನ್ನಿಸ್ತಾ ಇರ್ತೀವಿ. ಅದನ್ನ ನಾವು ಮಕ್ಕಳ ರೀತಿಯಲ್ಲಿ ಮುದ್ದು ಮಾಡ್ಕೊಂಡು ಸಾಕ್ತಾ ಇರ್ತೀವಿ. ಬೆಕ್ಕನ್ನು ಕೂಡ ಅಷ್ಟೇನೆ. ಅಂತ ಸಂದರ್ಭದಲ್ಲಿ ಈ ಮಹಿಳೆ ಏನ್ ಮಾಡಿದ್ದಾರೆ, ಊಟ ಕೊಡಕ್ಕೆ ಅದನ್ನ ಮುದ್ದು ಮಾಡಕ್ಕೆ ಅಂತ ಹೋದಾಗ ಆ ಮೊಲ ಕಚ್ಚಿಬಿಟ್ಟಿದೆ. ಮೊಲ ಕಚ್ಚಿದ್ದೇನು ದೊಡ್ಡ ಗಾಯ ಆಗತ್ತಾ? ಮಾಮೂಲಿ ಗಾಯ ಆಗತ್ತಪ್ಪ. ಅದಕ್ಕೇನು ಒಂಚೂರು ಅರಿಶಿನ ಕೊಬ್ಬರಿ ಹಚ್ಕೊಂಡ್ರೆ ವಾಸಿ ಆಗ್ಬಿಡತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಹಾಗೆ ಆಯನ್ನು ಮಾಡಿದ್ದಾರೆ. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ವಿಚಿತ್ರವಾಗಿ ಬೆಳೀತಾ ಹೋಗಿದೆ ಗಾಯ. ಹಾಗಾಗಿ ಯಾಕೋ ಹಿಂಗಾರ ಇರಲಿ ತಗೋ ಅಂತ ಹೇಳಿ ಆ ಅಮ್ಮ ಏನು ಮಾಡೈತಿ, ಹಾಸ್ಪಿಟಲ್ಗೆ ಹೋಗಿ ತೋರಿಸಿದೆ. ಅದಕ್ಕೆ ರೇಬಿಸ್ ಕಾಯಿಲೆಗೆ ಏನು ಡೋಸ್ ಕೊಡಬೇಕು ಆ ಡೋಸನ್ನು ಕೊಟ್ಟು, ಆ ಟ್ರೀಟ್ಮೆಂಟನ್ನು ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ಒಂದಷ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಡೋಸ್ ಇರುತ್ತೆ. ಈ ಅಮ್ಮ ಫಸ್ಟ್ ಸೆಕೆಂಡ್ ತಗೊಂಡೈತೆ, ನಾರ್ಮಲ್ ಆಗಿತ್ತು. ಆದರೆ 3ನೇ ಡೋಸ್ ತಗೊಳಕ್ಕೆ ಅಂತ ಹೋದಾಗ 3ನೇ ಡೋಸ್ ತಗೊಂಡ ನಂತರದಲ್ಲಿ ಆ ಅಮ್ಮ ತಲೆ ಸುತ್ತಿ ಹಾಸ್ಪಿಟಲಲ್ಲೇ ಬಿದ್ದುಬಿಟ್ಟಿದೆ. ಅದಾದ್ಮೇಲೆ ಅಲ್ಲೇ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆವಾಗ ಆ ಅಮ್ಮನಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ. ಮೊಲ ಕಚ್ಚಿದ್ದಕ್ಕೆ ರೇಬಿಸ್ ರೋಗ ಬಂದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು, ಅಥವಾ ಆ ಹಣೆಬರದಲ್ಲಿ ಪ್ಯಾರಾಲಿಸಿಸ್ ಅವಾಗಲೇ ಆಗಬೇಕು ಅಂತಿತ್ತು, ಅಥವಾ ಡಾಕ್ಟರ್ಗಳು ನೀಡುವ ಇಂಜೆಕ್ಷನ್ನಿಂದ ಸರಿಯಾದ ರೀತಿಯಲ್ಲಿ ಅದು ಕೆಲಸ ಮಾಡ್ದೇ ಆ ರೀತಿ ಆಯಿತು, ಗೊತ್ತಿಲ್ಲ. ಆದರೆ ಆಯಮ್ಮ ತಲೆ ತಿರುಗಿ ಬಿದ್ದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ಅಲ್ಲೇ ಹಾಸ್ಪಿಟಲಲ್ಲಿ ಕೊನೆ ಉಸಿರನ್ನು ಎಳೆದು ಬಿಟ್ಟಿದ್ದಾರೆ. ಇದು ಒಂದು ಮೊಲ ಕಚ್ಚಿದ ಕತೆ ನೋಡಿ. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ. ಒಂದೊಂದ್ಸಾರಿ ನಾವು ಎಡೆ ಬಿದ್ದರೂ ಸಾಕು ಸತ್ತೋಗ್ಬಿಡ್ತೀವಿ. ಹಂಗಾಗಿರುತ್ತೆ ಪರಿಸ್ಥಿತಿ ನಮ್ಮ ಹಣೆ ಬರ ಕೆಟ್ಟಾಗ. ಇನ್ನೂ ಕೆಲವೊಂದ್ಸರಿ ಹಾವು ಕಚ್ಚಿದ್ರು ಒಂದೊಂದ್ಸರಿ ಬದುಕಿ ಬಿಡ್ತೀವಿ ಟ್ರೀಟ್ಮೆಂಟ್ ತಗೊಂಡು, ಅಥವಾ ಕರಡಿ ಕಚ್ಚಿ ನಮಗೆ ಎಳ್ಕೊಂಡು ಹೋದ್ರೆ ಒಂದೊಂದ್ಸರಿ ತಪ್ಪಿಸ್ಕೊಂಡು ಬಂದ್ಬಿಡ್ತೀವಿ, ಅಥವಾ ಹುಲಿ ಸಿಂಹದ ಬಾಯಿಂದನೂ ಕೆಲವರು ತಪ್ಪಿಸ್ಕೊಂಡು ಬಂದವರಿದ್ದಾರೆ. ಆನೆಯಿಂದ ಹೆಚ್ಚಾಗಿ ಕೆಲವೊಂದ್ಸಾರಿ ಆನೆಯಿಂದನೂ ಕೂಡ ಪಾರಾಗಿ ತಪ್ಪಿಸ್ಕೊಂಡು ಬಂದಂಥವ್ರು ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಯಥಶ್ಚಿತ್ ಒಂದು ಮೊಲದಿಂದ ಸಾಯ್ಬೇಕು ಅಂತಂದ್ರೆ ಲೆಕ್ಕ ಹಾಕಿ ಅಲ್ವಾ. ಹಣೆ ಬರ ಕೆಟ್ಟದಾಗಿದ್ರೆ ಯಾರು ಬಚಾವ್ ಮಾಡಕ್ಕೆ ಬರಲ್ಲ. ಸಾಯಕ್ಕೊಂದು ಕಾರಣ ಅಷ್ಟೇನೆ. ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕಲ್ವ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನೂ ಬಿಟ್ಟು ಹೋಗಲೇಬೇಕು, ಅನಿವಾರ್ಯ. ಬಿಟ್ಟು ಹೋಗಕ್ಕೆ ಒಂದು ಕಾರಣ ಹುಡುಕ್ತಾ ಇರುತ್ತೆ. ಆದರೂ ಹೆಂಗಾರ ಇರಲಿ, ನಾವು ಪ್ರಾಣಿಗಳನ್ನು ಸಾಕುವಾಗ, ಸಾಕು ಪ್ರಾಣಿಗಳ ಜೊತೆ ಮುದ್ದು ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಯಾವ ಸಂದರ್ಭದಲ್ಲಿ ಏನೇನು ಅನಾಹುತ ಆಗುತ್ತೆ ಹೇಳಕ್ಕೆ ಬರಲ್ಲ. ಇದೇನು ಚಿಕ್ಕ ಪ್ರಾಣಿ, ಇದರಿಂದ ಏನು ಸಮಸ್ಯೆ ಆಗಲ್ಲ ಅಂತಲೂ ಅನ್ಕೋಬಾರ್ದು. ಹಾಗೆ ಅನ್ಕೊಂಡಿದ್ದಕ್ಕೇನೆ ಆ ಅಮ್ಮನ ಪರಿಸ್ಥಿತಿ ಇವತ್ತು ಹೀಗಾಯ್ತು. ಓಕೆ, ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.